ಹಾಯ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶೋಭಾ. ಸೊ ಇವತ್ತು ನಾನು ಯಾವ ರೆಸಿಪಿ ತೋರಿಸ್ತಿದ್ದೀನಿ ಅಂದರೆ ಅದು ಚವಳೆಕಾಯಿ ಪಲ್ಯ. ನಾವು ಉತ್ತರ ಕರ್ನಾಟಕ ಸೈಡ್ ಇದಕ್ಕೆ ಚವಳೆಕಾಯಿ ಅಂತ ಕರಿತೀವಿ, ಹಾಗೂ ಮಹಾರಾಷ್ಟ್ರ ಸೈಡು ಗವಾರಕಾಯಿ ಅಂತವ್ರೆ, ಮತ್ತು ನಮ್ಮ ದಕ್ಷಿಣ ಕರ್ನಾಟಕ ಬೆಂಗಳೂರು ಸೈಡು ಜವಳಿಕಾಯಿ ಅಂತವ್ರೆ. ಸೊ ನಿಮ್ಮ ಕಡೆ ನೀವು ಯಾವ್ಯಾವ ರೀತಿ ಕರಿತೀರಾ ಅಂತ ನಂಗೆ ಗೊತ್ತಿಲ್ಲ. ಸೊ ನಮ್ಮ ಕಡೆ ಮಾತ್ರ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಚವಳೆಕಾಯಿ ಅಂತಲೇ ಕರೆಯೋದು. ಸೊ ಬನ್ನಿ, ಇದನ್ನು ಹೆಂಗೆ ಮಾಡ್ತೀನಿ ಅಂತ ಇದರ ರೆಸಿಪಿನ ನಿಮಗೆ ತೋರಿಸ್ತೀನಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಚವಳೆಕಾಯಿ ಪಲ್ಯ. ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಇದಕ್ಕೆ ಚವಳೆಕಾಯಿ ಅಂತ ಕರಿತೀವಿ. ಹಾಗೆ ಮಹಾರಾಷ್ಟ್ರದಲ್ಲಿ ಗವಾರಕಾಯಿ ಅಂತವ್ರೆ. ಮಹಾರಾಷ್ಟ್ರ ಮತ್ತು ಈ ಬೆಳಗಾವಿ ಬಾರ್ಡ್ರಲ್ಲಿ ಬರೋ ಎಲ್ಲ ಹಳ್ಳಿಗಳಲ್ಲಿ ಇದನ್ನು ಗವಾರಕಾಯಿ ಅಂತ ಕರೀತಾರೆ. ಯಾಕಂದರೆ ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದರು, ಅವ್ರು ಹೇಳ್ತಿದ್ರು ಇದು ಗವಾರಕಾಯಿ, ನಮ್ಮ ಕಡೆ ಗವಾರಕಾಯಿ ಅಂತೀವಿ ಅಂತ. ನಾವು ಚವಳೆಕಾಯಿ ಅಂದಾಗ ಈ ಚವಳೆಕಾಯಿ ಎಲ್ಲ ಇದು ಗವಾರಕಾಯಿ ಅಂತಿದ್ರು. ಸೊ ಹಾಗಾಗಿ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತಾಯಿದ್ದೀನಿ. ಆ್ಯಂಡ್ ಇದನ್ನು ಸೌತ್ ಕಡೆ ಬಂದುಬಿಟ್ಟು ಮೀನ್ಸ್ ನಮ್ಮ ಬೆಂಗಳೂರು ಸೈಡ್ ಬಂದುಬಿಟ್ರೆ ಇದಕ್ಕೆ ಜವಳೆಕಾಯಿ ಅಂತವ್ರೆ. ಸೊ ಹಾಗಾಗಿ ನೀವು ನಿಮ್ಮ ಕಡೆ ಯಾವ್ಯಾವ ರೀತಿ ಕರಿತೀರಾ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ನಾವು ಇದನ್ನು ಚವಳೆಕಾಯಿ ಅಂತೀವಿ. ಸೊ ಬನ್ನಿ, ಇವತ್ತು ಇದನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟು ಇದನ್ನು ತೊಳ್ಕೊಂಡ್ಬಿಟ್ಟು 1 to 3 hours ಅದರಲ್ಲಿರೋ ಎಲ್ಲ ನೀರು ಡ್ರೈ ಆಗೋವರೆಗೂ ಬಿಡಬೇಕು. ಅದಾದಮೇಲೆ ಈ ರೀತಿ ನೀವು ಇದನ್ನು ಮುರ್ಕೋಬಹುದು, ಬಟ್ ನನಗೆ ಇದು ಹೈಬ್ರಿಡ್ ಚವಳೆಕಾಯಿ ಆಗಿರೋದ್ರಿಂದ ಮುರಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಈ ಥರ ಒಟ್ಟಿಗೆ ಇಟ್ಕೊಂಡು ನೈಫ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ್ಯಾವ ರೀತಿ ಬೇಕು, ನೀವು ಬೇಕೆಂದರೆ ಕೈಯಲ್ಲಾದರೂ ಮುರ್ಕೋಬೋದು, ಇಲ್ಲ ಈ ರೀತಿ ನೈಫಲ್ಲಿ ಕಟ್ ಆದರೂ ಮಾಡ್ಕೋಬೋದು. ಫ್ರಂಟು ಮತ್ತು ಹಿಂದೆ ಇರೋದನ್ನು ಈ ಥರ ನಾವು ಕಟ್ ಮಾಡಿ ತೆಗಿತೀವಿ, ಅದು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು. ಸೊ ನೋಡಿ, ನಿಮ್ಗೆ ಯಾವ ರೀತಿ ಕಂಫರ್ಟ್ ಆಗುತ್ತೆ ಅದು ಕಟ್ ಆದರೂ ಮಾಡ್ಕೋಬೋದು, ಇಲ್ಲ ಕೈಲಾದರೂ ಮುರ್ಕೋಬೋದು. ಸೊ ಇದು ಎಲ್ಲ ಕಟ್ ಮಾಡೋಕ್ಕೆ ಒಂದು 5 to 10 ನಿಮಿಷ ಹಿಡಿಯುತ್ತೆ, ಯಾಕಂದರೆ ಇದು ಅರ್ಧ kg ಇದೆ, ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಬನ್ನಿ, ಕಟ್ ಮಾಡ್ಕೊಂಬರೋಣ ಎಲ್ಲ ನೀಟಾಗಿ. ಸೊ ಏನಪ್ಪ ಅಂದರೆ ನಂಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ, ಯಾಕಂದರೆ ನಾನು ಹುಟ್ಟು ಬೆಳೆದಿರೋದೆಲ್ಲ ಬಾಗಲಕೋಟೆ ಡಿಸ್ಟಿಕ್ ಬೆಳಗಿ ತಾಲೂಕಲ್ಲಿ. ಆ್ಯಂಡ್ ಎಜುಕೇಷನ್ ಬಂದುಬಿಟ್ಟು ಧಾರವಾಡ ಆ್ಯಂಡ್ ಅದಾದಮೇಲೆ ಪುಣೆಯಲ್ಲಿ ಸ್ವಲ್ಪ ದಿನ ಇದ್ದೆ ನನ್ನ ಅಕ್ಕನ ಮನೇಲಿ. ಇವಾಗ ನಾನು ಪ್ರೆಸೆಂಟು ಬೆಂಗಳೂರಲ್ಲಿ ವರ್ಕ್ ಮಾಡೋದ್ರಿಂದ ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ಮಿಕ್ಸಪ್ ಇದೆ. ಮಿಕ್ಸಪ್ ಅಂದರೆ ಈ ನಾರ್ತ್ ಕರ್ನಾಟಕ ಮತ್ತು ಸೌತ್ ಕರ್ನಾಟಕ ಎರಡು ಮಿಕ್ಸ್ ಆಗಿಬಿಟ್ಟು ಅದು ಬೇರೆಯೇ ಫ್ಲೋ ಥರ ಅನಿಸುತ್ತೆ ನನಗೆ ಆ ಥರ ಪರ್ಸ್ನಲಿ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮಗೆ ಯಾವ ಥರ ಅನಿಸುತ್ತೆ ನಂಗೆ ಗೊತ್ತಿಲ್ಲ. ಸೊ ಬನ್ನಿ ನೋಡ. ನಾನಿವಾಗ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಟೋವ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ಇದೆಲ್ಲ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಏನಂದರೆ ಆಯಿಲ್ ಹಾಕಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಗನೆ ಫ್ರೈ ಆಗುತ್ತೆ, ಅದಕ್ಕಾಗಿ ನಾವು ಆಯಿಲ್ನ ಯೂಸ್ ಮಾಡ್ತೀವಿ. ಇದನ್ನೀಗ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡೋಣ. ಇದು ಫ್ರೈ ಆಗಬೇಕಂದ್ರೆ ಮಿನಿಮಮ್ 5 to 10 minutes ಆಗುತ್ತೆ. ಚೆನ್ನಾಗಿ ಫ್ರೈ ಆದರೆ ಮಾತ್ರ ಪಲ್ಯ ಟೇಸ್ಟು ಚೆನ್ನಾಗಿ ಬರೋದು. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಬನ್ನಿ, ಇದು ಫ್ರೈ ಆಗೋವರೆಗೆ ಅಷ್ಟೊತ್ತಿಗೆ ನಮಗೆ ಒಗ್ಗರಣೆಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೋಣ. ಫಸ್ಟ್ ಬಂದುಬಿಟ್ಟು ಕರಿಬೇವು. ಸೊ ಇದು ನಮ್ಮ ಹೆಣ್ಮಕ್ಳಿಗೆ ಏನು ಖುಷಿ ಅಂದರೆ ಅಡುಗೆ ಮನೆಯಲ್ಲಿ ಅಡುಗೆಗೆ ಬೇಕಾದಂತಹ ಕರಿಬೇವು ಫ್ರೆಶ್ ಆಗಿ ಸಿಕ್ಬಿಟ್ರೆ ಮುಗೀತು, ಅದರಂಥ ಖುಷಿ ಇನ್ನೆಲ್ಲೂ ಇಲ್ಲ. ಸೊ ಹಾಗಾಗಿ ನಾವು ನಮ್ಮ ಬಾಲ್ಕನಿಯಲ್ಲೇ ಕರಿಬೇವು ಗಿಡನ ಹಚ್ಚಿದ್ದೀವಿ. ಸೊ ಯಾವಾಗ ಬೇಕೋ ಆವಾಗ ಕಿತ್ಕೊಂಡು ಹಾಕೋಬೋದು, ಆ್ಯಂಡ್ ಫುಲ್ ಫ್ರೆಶ್ ಆಗಿರುತ್ತೆ. ಸೊ ನೋಡ್ತಿದ್ದೀರಲ್ಲ ನೀವು ಯಾವ ಥರ ಕಾಣ್ತಿದೆ ಅಂತ. ನನಗೆ ಈ ಥರ ಇದ್ದರೆ ಕುಕ್ಕಿಂಗ್ ಮಾಡೋಕ್ಕೆ ಇನ್ನೂ ಇಷ್ಟ ಆಗುತ್ತೆ. ಸೊ ಬನ್ನಿ, ಕರಿಬೇವನ್ನ ಕಿತ್ಕೊಂಡು ಹೋಗೋಣ. ನೋಡಿ ನಮ್ಮ ಗಾರ್ಡನಲ್ಲಿ ಇರೋದು ಹೇಗಿದೆ. ಕರಿಬೇವನ್ನ ಕಿತ್ಕೊಂಡು ಬಂದಾಯಿತು. ಇವಾಗ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿನ ರೆಡಿ ಮಾಡ್ಕೊಳ್ಳೋಣ. ಸೊ ಈ ಕಡೆ ಇದು ಫ್ರೈ ಆಗ್ತಾಯಿದೆ, ನಾವು ಈ ಕಡೆ ಈ ವೆಜಿಟೇಬಲ್ಸ್ ಅಂದರೆ ಟೊಮೆಟೊ, ಈರುಳ್ಳಿ, ಕರಿಬೇವು, ಕೊತ್ತಂಬರಿನ ಕಟ್ ಮಾಡ್ಕೊಳ್ಳೋಣ. ಬನ್ನಿ, ಫಸ್ಟ್ಗೆ ನಾನು ಇದಕ್ಕೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ತಗೊಂಡಿದ್ದೀನಿ. ಸೊ ಅದನ್ನು ಕ್ಲೀನ್ ಮಾಡಿಕೊಂಡು ಸೊಪ್ಪೆ ಸಿಲ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಏನು ಗೊತ್ತಾ, ಕುಕ್ಕಿಂಗ್ ಸ್ಕಿಲ್ ಕಲ್ತ್ಬಿಟ್ರೆ ಕುಕ್ಕಿಂಗ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಯಾಕಂದರೆ ಅಡುಗೆ ಮನೆಯಲ್ಲಿ ಬೇಕಾದಂತಹ ಎಲ್ಲ ಐಟಮ್ಸು
ಮೀನ್ಸ್ ಈ ವೆಜಿಟೇಬಲ್ ಕಟಿಂಗ್ಸ್ ಆಗಲಿ ಅಥವಾ ನಮಗೆ ಅಡುಗೆ ಮಾಡೋಕ್ಕೆ ಯಾವ್ಯಾವ ಐಟಮ್ ಇರುತ್ತಲ್ಲ ಅದೆಲ್ಲ ಫ್ರೆಶ್ ಆಗಿ ಸಿಕ್ಬಿಟ್ರೆ ಅಡುಗೆ ಮಾಡೋಕ್ಕೆ ಇನ್ನೂ ಖುಷಿ ಆಗಿಬಿಡುತ್ತೆ. ಸೊ ನೋಡಿ ಇದ್ರ ಫ್ರೈ ಆಗಿದೆ, ಇನ್ನೂ ಫ್ರೈ ಆಗಬೇಕಿದು. ಸೊ ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊತೀನಿ. ಫಸ್ಟಲ್ಲಿ ಈ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಹಾಗೆ ಕರಿಬೇವು ಮತ್ತು ಕೊತ್ತಂಬರಿನ ಎರಡೂ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ನೋಡಿ ಫೈನಲಿ ಇದು ಫ್ರೈ ಆಗಾಯಿತು. ಇಷ್ಟು ಫ್ರೈ ಆದರೆ ಸಾಕು, ಯಾಕಂದರೆ ಒಗ್ಗರಣೆಯಲ್ಲಿ ಒಂದು 5 ನಿಮಿಷ ಬೇಯುತ್ತಲ್ಲ, ಸೊ ಸರಿ ಹೋಗಿಬಿಡುತ್ತೆ. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ, ಒಂದು ಪ್ಲೇಟಿಗೆ ತೆಗೆದು ಹಾಕ್ಕೊಂಡು, ಈಗ ಇದೇ ಪಾತ್ರೆ ಹೆಂಗೂ ಬಿಸಿ ಇರುತ್ತೆ, ಇದಕ್ಕೆ ಸ್ವಲ್ಪ ಆಯಿಲು. ನಾನು ಇದು ಯಾವುದಂದರೆ ನಿನ್ನೆ ನಾವು ಚಕ್ಲಿ ಉದಿರೋ ಎಣ್ಣೆ ಇತ್ತಲ್ಲ, ಸೊ ಅದೇ ಎಣ್ಣೆನ ಯೂಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಒನ್ ಟೈಮ್ ಅಲ್ಲ, ಹೀಟಾಗಿರೋದು ನಡೆಯುತ್ತೆ, ಪರವಾಗಿಲ್ಲ. ಅದನ್ನು ಯಾಕೆ ವೇಸ್ಟ್ ಮಾಡೋದು, ಅದನ್ನೇ ನಾನು ಪಲ್ಯಕ್ಕೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಆಯಿಲ್ ಬೇಕು ನೋಡ್ಕೊಳ್ಳಿ. ನಾನು ಸ್ವಲ್ಪ ಆಯಿಲ್ ಕಮ್ಮಿ ಯೂಸ್ ಮಾಡೋದು, ಸೊ ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಕರಿಬೇವು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಒಂದು 2 ಮಿನಿಟ್ಸ್ನ ಫ್ರೈ ಮಾಡಬೇಕಾಗುತ್ತೆ. ಯಾಕಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಈ ಪಲ್ಯ ಟೇಸ್ಟ್ಗಳಿಗೆಲ್ಲ ಮೇನ್ ಬಂದುಬಿಟ್ಟು ಏನಂದರೆ, ನಾವು ಒಗ್ಗರಣೆ ಏನು ಕೊಡ್ತೀವಿ ಅದು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ, ಪ್ಲಸ್ ಅದಕ್ಕೆ ನಾವು ಮಸಾಲಾನ ಏನು ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪಲ್ಯ ಟೇಸ್ಟ್. ಸೊ ಈಗ ನಾನು ಈರುಳ್ಳಿನ ಫ್ರೈ ಮಾಡೋಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ. ಈ ಸಾಲ್ಟ್ ಹಾಕಿಬಿಟ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಸಾಲ್ಟ್ ಹಾಕೋದ್ರಿಂದ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ಸೊ 1 ನಿಮಿಷದಲ್ಲಿ ಫ್ರೈ ಆಗುತ್ತೆ. ಇದಕ್ಕೆ ಸಾಲ್ಟ್ ಸ್ವಲ್ಪ ಕಮ್ಮಿ ಅನಿಸ್ತು, ಅದಕ್ಕೆ ನಾನು ಇನ್ನೊಂದು ಚೂರು ಸಾಲ್ಟ್ ಹಾಕೋತಿದ್ದೀನಿ. ಸೊ ನೋಡಿ, ನಿಮಗೆ ಸಾಲ್ಟ್ ಕೆಲವೊಬ್ರು ಜಾಸ್ತಿ ತಿಂತಾರೆ, ಕೆಲವೊಬ್ರು ಕಮ್ಮಿ ತಿಂತಾರೆ. ಸೊ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಸಾಲ್ಟ್ ಹಾಕ್ಕೊಳ್ಳಿ. ಹೆಚ್ಚು ಕಮ್ಮಿ ಆದರೆ ಇನ್ನೂ ಫೈನಲಲ್ಲಿ ನಾವು ಸೇರಿಸ್ಕೋಬಹುದು. ಸೊ ಬನ್ನಿ, ಈಗ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಸೇರಿಸಿದಾದ್ಮೇಲೆ 1-2 ನಿಮಿಷ ಮತ್ತೆ ಫ್ರೈ ಮಾಡಬೇಕಾಗತ್ತೆ, ಯಾಕಂದರೆ ಅದೆಲ್ಲ ಬೇಯಬೇಕು. ಸೊ ನಾನು ನಿಮಗೆ ಆವಾಗಲೇ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ, ಸೊ ಇದೇ ಪ್ರಾಬ್ಲಮ್. ಈ ಕಡೆ ಬೇಯಬೇಕು ಅಂತ, ನಮ್ಮ ಕಡೆ ನಾವು ಉತ್ತರ ಕರ್ನಾಟಕದಲ್ಲಿ ಬೇಯಬೇಕು ಅಂತೀವಿ, ಈ ಕಡೆ ಅದು ಬೆಂದ್ಕೋಬೇಕು ಅಂತಾರೆ. ಸೊ ಹಾಗಾಗಿ ನಂಗೆ ಕೆಲವೊಂದು ಸಾರಿ ಅದು ಬರುತ್ತೆ, ಒಂದು ಸಾರಿ ಇದು ಬರುತ್ತೆ ಬಾಯಿಗೆ, ಹಾಗಾಗಿ ಫ್ಲೋ ಕಟ್ಟಾಗಿ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಕ್ಷಮೆ ಇರಲಿ, ಯಾಕಂದರೆ ಏನು ಮಾಡೋಕ್ಕಾಗಲ್ಲ, ಅದು ರೂಢಿಯಾಗಿಬಿಟ್ಟಿದೆ. ಕೆಲವೊಂದು ಸಾರಿ ಈ ಲ್ಯಾಂಗ್ವೇಜ್ ಬರುತ್ತೆ, ಕೆಲವೊಂದು ಸಾರಿ ಆ ಲ್ಯಾಂಗ್ವೇಜ್ ಬರುತ್ತೆ. ನಾನು ಎಷ್ಟೋ ಸಾರಿ ಅಂದ್ಕೊಂಡಿದ್ದೀನಿ, ಯಾಕಪ್ಪ ಇದು ಹಿಂಗೆ. ಒಂದು ಸಾರಿ ನಾನು ಉತ್ತರ ಕರ್ನಾಟಕ ಒಳಗೆ ಉತ್ತರ ಕರ್ನಾಟಕ ಸ್ಟೈಲು ಪರ್ಫೆಕ್ಟಾಗಿ ಬರಲ್ಲ, ಈ ಸೌತ್ ಕರ್ನಾಟಕದಲ್ಲಿ ಇದ್ದುಕೊಂಡು ಈ ಸೌತ್ ಲ್ಯಾಂಗ್ವೇಜು ಪರ್ಫೆಕ್ಟ್ ಬರಲ್ಲ. ಸೊ ಹಾಗಾಗಿ 2 ಮಿಕ್ಸಪ್ ಮಾಡಿ ಬ್ಯಾಲೆನ್ಸ್ ಮಾಡ್ತೀನಿ. ಸೊ ಬನ್ನಿ, ಇದಕ್ಕೆ ಸ್ವಲ್ಪ ಈಗ ಅರಿಶಿನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ನೋಡಿ ಅಲ್ಲಿ ಎಣ್ಣೆ ಬಿಟ್ಕೋತಾ ಇದೆಯಲ್ಲ, ಸೊ ಇವಾಗ ಇದು ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ ಒಗ್ಗರಣೆ. ಈಗ ಇದಕ್ಕೆ ನಾನು ಏನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ಮಸಾಲ ಖಾರದ ಪುಡಿ, ಅಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಸಾಲ ಖಾರದ ಪುಡಿ ಮಾಡ್ತೀವಿ. ಈ ಕಡೆ ಸೌತ್ ಕಡೆ ಹೆಂಗಂದರೆ ಮೆಣಸಿನ್ಕಾಯಿ ಪುಡಿ ಬೇರೆ ಇರ್ತದೆ, ಮಸಾಲ ಪೌಡ್ರ್ ಬೇರೆ ಇರ್ತದೆ, ಗರಂ ಮಸಾಲ ಪೌಡ್ರ್ ಬೇರೆ ಇರ್ತದೆ. ಅವ್ರು ಎಲ್ಲನೂ ಒಗ್ಗರಣೆಗೆ ಹಾಕುವಾಗ ಸಪ್ರೇಟ್ ಹಾಕ್ತಾರೆ. ಬಟ್ ನಾವು ಹಾಗಲ್ಲ, ನಾವೆಲ್ಲ ಮಿಕ್ಸ್ ಮಾಡಿನೇ ಖಾರ ಕುಟ್ಟಿಸಿರ್ತೀವಿ. ಸೊ ಅದೊಂಥರ ನಮ್ಮ ಕಡೆ ಖಾರ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸೊ ಅದನ್ನು ನಾನೊಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಫ್ರೈ ಮಾಡಿ ಈಗ ಅದಕ್ಕೆ ಚವಳೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಆವಾಗಲೇ ಆಯಿಲ್ ಜಾಸ್ತಿ ಆದರ ಥರ ಫೀಲ್ ಆಯಿತು. ಬಟ್ ಇವಾಗ ನೋಡಿ ಆಯಿಲೇ ಇಲ್ಲ, ಆಯಿಲ್ ಕಂಟೆಂಟೇ ಇಲ್ಲ, ಎಲ್ಲ ಡ್ರೈ ಕಾಣ್ತಾ ಇದೆ. ಇದು ಸ್ವಲ್ಪ ಕೈ ಆಡಿಸಿ ಅದಾದಮೇಲೆ ನಿಮಗೆ ನೋಡಿ ಅದು ಸ್ವಲ್ಪ ಖಾರ ಉಪ್ಪು ಎಲ್ಲ ಹೀರ್ಕೋಬೇಕಲ್ಲ ಕಾಯಿ. ಸೊ ಹಾಗಾಗಿ ನಾನು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ತಾ ಇದ್ದೀನಿ.
ನಿಮಗೆ ಗ್ರೇವಿ ಥರ ಕನ್ಸಿಸ್ಟೆನ್ಸಿ ಬೇಕಂದರೆ ನೀವು ಜಾಸ್ತಿ ನೀರು ಹಾಕೋಬೋದು. ಬಟ್ ನನಗೆ ಗ್ರೇವಿ ಥರ ಏನು ಬೇಡ, ನಾನು ಸ್ವಲ್ಪ ಅದು ಖಾರ ಉಪ್ಪು ಎಲ್ಲ ಮಿಕ್ಸ್ ಆಗೋವರೆಗೂ ಅಷ್ಟೇ ಆಗಿ ಒಂದು ಅರ್ಧ ಕಪ್ ನೀರು ಹಾಕ್ಕೊತೀನಿ. ಅದಾದಮೇಲೆ ಸ್ವಲ್ಪ ಪೌಡ್ರ್ ಮಸಾಲೆಯನ್ನು ಯೂಸ್ ಮಾಡ್ತಾಯಿದ್ದೀನಿ, ಏನಕ್ಕಂದರೆ ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕಾಗಿ ನಾನು ಈ ಮಸಾಲೆ ಯೂಸ್ ಮಾಡ್ಕೊತೀನಿ. ಇದು ಬಂದುಬಿಟ್ಟು ಪನ್ನೀರ್ ಬಟರ್ ಮಸಾಲ ಅಂತ. ಈ ಮಸಾಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಹಾಗಾಗಿ ಇದನ್ನು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಫೈನಲಿ ನಮ್ಮ ಚೌಳಿಕಾಯಿ ಪಲ್ಯ ರೆಡಿ ಆಯಿತು. ಬನ್ನಿ ಇದನ್ನು ಈಗ ಟೇಸ್ಟ್ ಮಾಡೋಣ. ಇದರೊಟ್ಟಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮಿಕ್ಸ್ ಎಲ್ಲ ಥರ ಮಿಲೆಟ್ಸ್ ಅಂದರೆ ಏನು, ಇದು ಗೋಧಿ, ಬಾರ್ಲಿ, ಸಜ್ಜೆ, ನವಣೆ, ರಾಗಿ, ಜೋಳ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆ್ಯಂಡ್ ಸೋಯಾ ಕಾಳನ್ನ ಹಾಕಿದ್ದೀವಿ. ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟು ಬಿಸ್ಕೊಂಬಂದಿರೋದು ಅದ್ರ ರೊಟ್ಟಿ ಮಾಡ್ತೀನಿ ನಾನೀಗ. ಯಾಕಂದರೆ ಎಲ್ಲ ಥರ ಮಿಕ್ಸ್ ಆಗಿರೋದ್ರಿಂದ ಪ್ರೋಟೀನ್ ಆಗಲಿ ಫೈಬರ್ ಆಗಲಿ ಹೆಲ್ತಿಗೆ ಒಳ್ಳೇದಂತ ಈ ರೀತಿ ಮಾಡೋದು. ಅದನ್ನು ಬಿಸಿ ಬಿಸಿಯಾಗಿ ಈ ಪಲ್ಯ ಜೊತೆಗೆ ಮತ್ತು ಇದ್ರ ಜೊತೆಗೆ ಮೊಸರು ಹಾಕೊಂಡು ತಿಂದರೆ ಟೇಸ್ಟ್ ಏನು ಸಖತ್ತಾಗಿರುತ್ತೆ ಗೊತ್ತಾ. ಸೊ ಫೈನಲಿ ನಮ್ಮ ಪಲ್ಯ ಸೊ ಗೈಸ್, ಬನ್ನಿ ಇವಾಗ ರೊಟ್ಟಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಕಟ್ಟೆನ ನಾನು ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ಒಂದು 2-3 ಸಾರಿ ನೀರು ಹಾಕಿಬಿಟ್ಟು ಕ್ಲೀನಾಗಿ ಕಟ್ಟೆನ ತೊಳ್ಕೊಂಡು ಒಂದು ಬಟ್ಟೆಯಿಂದ ಒರೆಸ್ಕೊತಾ ಇದ್ದೀನಿ. ನೀರಿರಬಾರ್ದು, ನೀರು ಕ್ಲೀನಾಗಿ ಹೋಗೋವರೆಗೂ ಒರೆಸ್ಕೋಬೇಕು. ಇದಾದಮೇಲೆ ನಾನು ಹೇಳಿದ್ನಲ್ಲ, ಮಿಕ್ಸ್ಡ್ ಮಿಲೆಟ್ಸ್ ಎಲ್ಲ ಯೂಸ್ ಮಾಡಿ ಬೀಸ್ಕೊಂಬಂದಿರೋ ಅಂಥ ಹಿಟ್ಟು, ಇದು ಇವತ್ತೇ ತೊಗೊಂಬಂದಿರೋದು ಗಿರಣಿಯಿಂದ. ಸೊ ಇದನ್ನ ಹಿಟ್ಟು ಈಗ ನಾನು ಜರಡಿ ಹಿಡಿತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡಿ ಕ್ವಾಂಟಿಟಿ ಅಷ್ಟು ಜರಡಿ ಹಿಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಬಿಸಿ ನೀರು ಕಾಯಿಸಿ ಹಾಕೋಬೇಕು, ಯಾಕಂದರೆ ಹಿಟ್ಟು ಜಿಗಿಯಾಗಿ ಬರೋಕ್ಕೆ. ಹಿಟ್ಟು ಜಿಗೆ ಆದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ, ಮೆತ್ತಗೆ ಸಾಫ್ಟ್ ಆಗುತ್ತೆ ಮತ್ತು ಉಬ್ಬಿ ಬರುತ್ತೆ ಪೂರ್ತಿ ಅನ್ನೋ ಕಾರಣಕ್ಕಾಗಿ. ಸೊ ಅದಕ್ಕೆ ನಾನೀಗ ಬಿಸಿ ನೀರು ಕಾಯಕ್ಕಿಟ್ಟಿದ್ದೀನಿ. ನಾವು ಈ ಹಿಟ್ಟು ನಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳಿದಿದ್ದನ್ನು ರೊಟ್ಟಿಗೆ ಹಚ್ಚಕ್ಕಂತ ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಕೊತೀನಿ. ಎಲ್ಲನೂ ಸಪ್ರೇಟಾಗಿ ಎಲ್ಲ ಥರ ಕಾಳು ತಿನ್ನೋಕ್ಕಾಗದೇ ಇರೋಕ್ಕಾಗಿ ನಾವು ಈ ಥರನ ಎಲ್ಲ ಕಾಳನ್ನು ಮಿಕ್ಸ್ ಮಾಡಿಬಿಟ್ಟು ಹಿಟ್ಟು ಬೇಯಿಸ್ಕೊಂಬಂದು ರೊಟ್ಟಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೆ ಒಳ್ಳೆಯದು. ಸೊ ಹಾಗಾಗಿ ಈಗ ನೋಡಿ ನಮ್ಮ ನೀರು ಕಾಯಿತು. ಈ ನೀರನ್ನ ನಾನು ಈ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತೀನಿ. ಈ ಕುದಿಯೋ ನೀರನ್ನ ಈ ಥರ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಅದು ಸ್ವಲ್ಪ ಜಿಗಿ ಅಂಟೆಂಟ್ ಥರ ಬರುತ್ತೆ. ಈಗ ಇದನ್ನು ಸ್ವಲ್ಪ ಹಿಟ್ಟು ಮುಚ್ಚಿ 2 ನಿಮಿಷ ಹದದಲ್ಲಿ ಬೆಂದ್ಕೊಳ್ಳುತ್ತೆ. ಅದು ಹದ ಚೆನ್ನಾಗಿ ಬರುತ್ತೆ ಅಂತ ಹೀಗೆ ಮಾಡೋದು. ಸೊ ಈ ಕಡೆ ನಾನು ಒಂದು ಕಬ್ಬಿಣದ ತವ ತಗೊಂಡಿದ್ದೀನಿ. ಸೊ ಬಿಸಿ ಮಾಡೋಕ್ಕೆ ಇಟ್ಟಾಯಿತು. ಈ ಕಡೆ ಬನ್ನಿ, ನಮ್ಮ ಹಿಟ್ಟು ರೆಡಿಯಾಗಿದೆ ಹದಕ್ಕೆ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಬಿಸಿ ಇರುತ್ತಲ್ಲ ಒಳಗಡೆ, ಅದನ್ನು ಮತ್ತು ಮೇಲೆ ಇರೋ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ನೋಡಿ, ನಿಮಗೆ ಯಾವ ಥರ ಮೀನ್ಸ್ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನಾದ್ಕೋಬೇಕು ಆಗುತ್ತೆ. ಸೊ ನನಗೆ ಇದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ. ನಾನು ಸ್ವಲ್ಪ ನೀರು ಯೂಸ್ ಮಾಡಿಕೊಂಡು ಹಿಟ್ಟನ್ನ ನಾದ್ಕೊತೀನಿ. ಈಗ ಇದೇನೆಂದರೆ ತುಂಬ ಗಟ್ಟಿನೂ ನಾದಬಾರ್ದು ಮತ್ತು ತುಂಬ ಮೃದುವಾಗಿಯೂ ನಾದಬಾರ್ದು. ಏನಕ್ಕೆಂದರೆ ಮೃದು ಆದರೆ ರೊಟ್ಟಿ ಮೇಲೆ ಬರಲ್ಲ, ಗಟ್ಟಿ ಆದರೆ ತಟ್ಟಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೋಡಿಕೊಂಡು ನಿಮಗೆ ಗೊತ್ತಾಗುತ್ತೆ. ನಮ್ಮ ಆ್ಯಕ್ಚುಲಿ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಾಗುತ್ತೆ ರೊಟ್ಟಿಯನ್ನು ಯಾವ್ರವ್ರಿಗೆ ಯಾವ ಥರ ಬೇಕೋ ಆ ಥರ ಅದಕ್ಕೆ ಅವ್ರು ಮಾಡ್ಕೊತಾರೆ. ಸೊ ಹೊಸದಾಗಿ ಕಲಿಯೋರು ಒಂದು ಮೀಡಿಯಮ್ ಲೆವೆಲ್ಗೆ ತಗೋಬೇಕು. ಇತ್ತ ತುಂಬ ಸಾಫ್ಟ್ ಅಲ್ಲ, ಇತ್ತ ತುಂಬ ಗಟ್ಟಿನೂ ಅಲ್ಲ, ಹಾಗೆ ಮಾಡ್ಬೋದು. ಮತ್ತು ಇದನ್ನು ಕೆಲವೊಬ್ಬರು ಮೀನ್ಸ್ ಈ ಚಪಾತಿ ಹೆಂಗೆ ಒತ್ತೀವಲ್ಲ ಆ ಥರ ಒತ್ತಿಬಿಟ್ಟು ಮಾಡ್ತಾರೆ. ನಮ್ಗೆ ಅದೆಲ್ಲ ರೂಢಿ ಇಲ್ಲ, ನಮಗೇನಿದ್ರು ತಟ್ಟಿನೇ ರೂಢಿ. ಹಾಗಾಗಿ ನನಗೆ ತಟ್ಟಕ್ಕೆ ಯಾವ ಹದ ಬೇಕೋ ಆ ಹದಕ್ಕೆ ಹಿಟ್ಟು ನಾದ್ಕೊಂಡಾಯಿತು. ಸೊ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಹದವಾಗಿ ಬಂದಿದೆ ಹಿಟ್ಟು. ಸೊ ಬನ್ನಿ ಈಗ ನಾನು ರೊಟ್ಟಿ ಸ್ಟಾರ್ಟ್ ಮಾಡ್ತೀನಿ. ನನಗೆ ಯಾವ ಹದ ಬೇಕೋ ಆ ಹದದಲ್ಲಿ ನಾದ್ಕೊಂಡಿನಿ. ಹಾಗಾಗಿ ರೊಟ್ಟಿ ಚೆನ್ನಾಗಿ ಬರ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಬೇಗ ದೊಡ್ಡದಾಗ್ತಾ ಇದೆ.
ಆದರೂ ಏನೇ ಹೇಳಿ ಗೈಸ್, ಉತ್ತರ ಕರ್ನಾಟಕ ಸ್ಟೈಲ್ ರೊಟ್ಟಿ ಪಲ್ಯ ಮಾಡಿಕೊಂಡು ಈ ಬೆಂಗಳೂರಲ್ಲಿ ಇರ್ತೀವಲ್ಲ, ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಮಾಡ್ಕೊಂಡು ತಿನ್ನೋದ್ರಿಂದ ಏನು ಸಖತ್ ಖುಷಿ ಗೊತ್ತಾ. ಅದೊಂಥರ ತೃಪ್ತಿನೇ ಬೇರೆ. ಆ್ಯಕ್ಚುಲಿ ಏನು ಗೊತ್ತಾ, ಈ ಥರ ರೊಟ್ಟಿ ಮತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ರೊಟ್ಟಿ ಪಲ್ಯ ತರಕಾರಿ ಮೊಸರು ಯೂಸ್ ಮಾಡ್ಕೊಂಡು ತಿನ್ನೋದ್ರಿಂದ ಏನು ಟೇಸ್ಟಿಯಾಗಿ, ಏನು ಹೆಲ್ದಿಯಾಗಿ, ಹಾಗೆ ಮತ್ತು ತೃಪ್ತಿಯಾಗಿರುತ್ತೆ. ನಾವು ಯಾವುದೇ ರೀತಿ ಹೋಟೆಲ್ಗೆ ಹೋಗಿ ಊಟ ಮಾಡಿದರೂ ನಮಗೆ ತೃಪ್ತಿ ಇರಲ್ಲ. ಯಾಕಂದರೆ ನಮಗೆ ಈ ಕಡೆ ಸೌತ್ ಕರ್ನಾಟಕದ ಫುಡ್ ಸ್ಟೈಲ್ ಅಷ್ಟಾಗಿ ಇಷ್ಟ ಆಗಲ್ಲ. ಅಡ್ಜಸ್ಟ್ ಆಗಿದ್ದೀವಿ, ಈಗ ತಿಂತಾಯಿದ್ದೀವಿ, ಬಟ್ ಅಷ್ಟಾಗಿ ವಾವ್ ಅನ್ನೋ ಥರ ಎಲ್ಲ ಡಿಶಸ್ ಹೇಳ್ತಿಲ್ಲ, ಕೆಲವೊಂದು ಡಿಶ್ ವಾವ್ ಅನ್ನೋ ಥರ ಯಾವುದೂ ಅನಿಸಿಲ್ಲ ಇಲ್ಲಿವರೆಗೂ. ಸೊ ಹಾಗಾಗಿ ನಾವು ಎಷ್ಟೇ ಬ್ಯುಸಿ ಇದ್ದರೂ, ನಮ್ಮ ಡ್ಯೂಟಿ ಎಷ್ಟೇ ಹಾಡಿದ್ರು, ಎಷ್ಟೇ ಕಷ್ಟ ಇದ್ದರೂ ವೀಕ್ಲಿ 2 or 3 ಟೈಮ್ಸ್ ರೊಟ್ಟಿ ಪಲ್ಯ ಮಾಡ್ಕೊಂಡು ತಿಂತಾನೆ ಇರ್ತೀವಿ. ಯಾಕಂದರೆ ಈ ವೀಕ್ ಮಧ್ಯೆ ಎಲ್ಲ ನಾವು ಅನ್ನ ಸಾಂಬಾರು ಮುದ್ದೆ ನಾವೆಲ್ಲ ಮನೇಲಿ ಮಾಡಲ್ಲ, ಡ್ಯೂಟಿ ಮೇಲೆ ಇದ್ದಾಗ ಆಚೆನೇ ತಿಂತೀವಿ. ಅದು ಬಿಟ್ಟರೆ ಮನೇಲಿ ಏನಿದ್ರು ರೈಸು ಸಾಂಬಾರು ಪಲಾವು ಉಪ್ಪಿಟ್ಟು ಚಿತ್ರಾನ್ನ ಅವಲಕ್ಕಿ ಕ್ವಿಕ್ಕಾಗಿ ಏನಾಗುತ್ತೋ ಅದನ್ನು ಮಾಡ್ಕೊಂಡು ತಿಂತಾಯಿದ್ವಿ. ಮತ್ತು ಹಾಗೆ ಟೈಮ್ ಇದ್ದಾಗ ರೊಟ್ಟಿ ಪಲ್ಯನ ಮಾಡೋದು. ಸೊ ನೋಡಿ, ಈಗ ರೊಟ್ಟಿ ರೆಡಿ ಆಯಿತು. ನಾನು ಸ್ವಲ್ಪ ಜಾಸ್ತಿ ಬೇಯಿಸ್ತೀನಿ, ಯಾಕಂದರೆ ಕಡಿಮೆ ಬೇಯಿಸಿದರೆ ಅದು ನನಗೆ ಹಸಿ ಬಿಸಿ ಅನಿಸುತ್ತೆ, ಬೆಂದಂಗೆ ಆಗಲ್ಲ, ಅದಕ್ಕಾಗಿ. ಸೊ ನೋಡಿ, ಇದು ಹಿಟ್ಟು ಯಾವ ಥರ ಇದೆ. ಈ ಕಡೆ ಜೋಳದ ಥರನೂ ಇಲ್ಲ, ಈ ಥರ ಗೋಧಿ ಥರನೂ ಇಲ್ಲ, ಎಲ್ಲ ಮಿಕ್ಸ್ ಇರೋದ್ರಿಂದ ನೋಡೋಕ್ಕೆ ಸ್ವಲ್ಪ ಕಪ್ಪಾಗಿ ಕಾಣುತ್ತೆ. ಹಾಗೆ ಬಿಟ್ಟರೆ ಆಮೇಲೆ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಇವಾಗೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಏನು ಗೊತ್ತಾ ಗೈಸ್, ನಾನು ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋ ಫಸ್ಟ್ ಟೈಮ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದ್ರಾಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಕೆಲವೊಂದು ಮಿಸ್ಟೇಕ್ಸ್ ಇರ್ತವೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ನೆಕ್ಸ್ಟ್ ಟೈಮು ತಪ್ಪುಗಳನ್ನೆಲ್ಲ ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ, ನಾನಿವಾಗ ಒಂದು 8 ರೊಟ್ಟಿ ಆಗಿದೆ ಅನಿಸುತ್ತೆ. ಇದಿಷ್ಟರಿಂದ ರೊಟ್ಟಿ ಹೀಗೆ ಕಪ್ಪದಾಗಿ ಕಾಣುತ್ತೆ ಅಂದ್ಕೋಬೇಡಿ, ಯಾಕಂದರೆ ಇದು ಎಲ್ಲ ಮಿಕ್ಸು ಮಿಲೆಟ್ಸ್ ಇರೋದ್ರಿಂದ, ಅದ್ರಾಗೆ ಎಸ್ಪೆಷಲಿ ರಾಗಿ ಮತ್ತು ಸಜ್ಜೆ ಹಾಕಿದ್ರಿಂದ ಸ್ವಲ್ಪ ಕಪ್ಪಾಗೆ ಬರೋದಿತ್ತು. ಅಕ್ಕ ಮಾಮ ಆಚೆ ಹೋಗಿದ್ದಾರೆ, ಹಾಗೂ ಪಾಪನೂ ಆಚೆ ಹೋಗಿದೆ. ಹಾಗಾಗಿ ಅವ್ರಿಗೆ ನಾನು ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ಇವಾಗ ನನಗೆ ತಟ್ಟೆನ ಹಚ್ಕೊತಾ ಇದ್ದೀನಿ. ಸೊ ಚೌಳಿಕಾಯಿ ಪಲ್ಯ, ಅದ್ರ ಜೊತೆಗೆ ಕೆನೆ ಮೊಸರು. ವಾವ್, ಕೆನೆ ಮೊಸರು ತಿನ್ನೋದೇ, ಅದರಲ್ಲಿ ಮನೆಯಲ್ಲಿ ಹೆಪ್ಪ ಹಾಕಿ ಮಾಡಿರೋಂಥ ಕೆನೆ ಮೊಸರು ತಿನ್ನೋದ್ರಲ್ಲಿರೋ ಮಜಾ ಈ ಬೇಕ್ರಿ ಮತ್ತು ಡೈರಿಯಲ್ಲಿ ತಗೊಂಬಂದು ತಿಂತೀವಲ್ಲ, ಆ ಮೊಸರಲ್ಲಿ ಸಿಗೋದೇ ಇಲ್ಲ. ಇದೆಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ ನಾವು ಊರ ಕಡೆಯಿಂದ. ಸೊ ನೋಡಿ, ಇದಾಗಿತ್ತು ಇವತ್ತಿನ ನಮ್ಮ ಸ್ಪೆಷಲ್ ಉತ್ತರ ಕರ್ನಾಟಕದ ಚೌಳಿಕಾಯಿ ಪಲ್ಯ ಸ್ಪೆಷಲ್. ಇದೊಂದು ಸ್ಪೆಷಲ್ ಲಂಚ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಆಫ್ಟರ್ ಲಾಂಗ್ ಟೈಮು ಈ ಥರ ಅಡುಗೆ ರೊಟ್ಟಿ ಪಲ್ಯ ಮೊಸರು ಎಲ್ಲ ಮಾಡ್ಕೊಂಡು ತಿಂತಾಯಿದ್ದೀನಿ. ಸೊ ಈ ಮೊಸರು, ಈ ಚೌಳಿಕಾಯಿ ಪಲ್ಯ ಟೇಸ್ಟ್ ಅಂತೂ ಸೂಪರಾಗಿದೆ. ಸೊ ನೀವೊಂದು ಸಾರಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಯೂಶ್ವಲಿ ನಮ್ಮ ಉತ್ತರ ಕರ್ನಾಟಕ ಸೈಡ್ದವ್ರಿಗೆಲ್ಲ ಗೊತ್ತು, ಆ್ಯಂಡ್ ಸೌತ್ ಅವ್ರು ಮಾಡ್ತಾರೆ. ಯಾರಿಗೆ ಗೊತ್ತಿಲ್ಲಲ್ಲ ಅವ್ರು ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಾನಿವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈ ಬಿಸಿಲಲ್ಲಿ ರೊಟ್ಟಿ ಮಾಡಿ ಫುಲ್ ಸ್ವೆಟ್ ಆಗಿದ್ದೀನಿ, ಆದರೂ ಊಟ ಮಾಡ್ಬೋದು. ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಫ್ರೆಶ್ ಅಪ್ ಆಗದೇ ಊಟ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.